ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ಏನು ವಿಚಾರ ಅಂದರೆ ಕನ್ನಡ ಚಲನಚಿತ್ರ ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥದ್ದು. ಮೊನ್ನೆ ಒಬ್ಬರು ನಾಯಕ ನಟರು ಲವ್ OTP ಅನ್ನುವಂತಹ ಚಲನಚಿತ್ರದ ನಾಯಕ ನಟರೊಬ್ಬರು ತಮ್ಮ ವಿಡಿಯೋವನ್ನು ಮಾಡಿ ಅಳಲನ್ನು ತೋಡ್ಕೊಂಡಿದ್ದಾರೆ. ನಾವು ಈ ಹಿಂದೆ ಹಲವಾರು ಚಲನಚಿತ್ರಗಳಿಗೆ ಪ್ರಮೋಷನ್ ಮಾಡಿದಂಥ ಸಂದರ್ಭಗಳಲ್ಲಿ ಮತ್ತು ನಾಯಕ ನಟರನ್ನು ಭೇಟಿ ಮಾಡಿದಂಥ ಸಂದರ್ಭಗಳಲ್ಲಿ ನಾವು ಕೂಡ ಬೇಡಿಕೆಯನ್ನು ಇಟ್ಟಿದ್ದು ಒಂದೇ, ಕನ್ನಡವನ್ನು ಉಳಿಸ್ಬೇಕು ಬೆಳೆಸಬೇಕು ಅಂದರೆ ಅದರಲ್ಲಿ ಮೊದಲನೇ ಕೈ ಎತ್ತುವುದೇ ಆಟೋ ಚಾಲಕರು. ಆಟೋ ಚಾಲಕರು ಇವತ್ತೇನಾದರೂ ಕರ್ನಾಟಕದಲ್ಲಿ ಕನ್ನಡ ಉಳಿದಿದೆ ಅಂದರೆ ಅದಕ್ಕೆ ಮೂಲ ಕಾರಣಕರ್ತರು ಕೂಡ ಆಟೋ ಚಾಲಕರುಗಳಾಗ್ತಾರೆ. ಏಕೆಂದರೆ ತಾವೆಲ್ಲರೂ ಕೂಡ ನೋಡಿರ್ಬೋದು, ಇವತ್ತು ಸರ್ಕಾರಗಳು ಶೇಕಡವಾರು 60% ಜಾಹೀರಾತುಗಳಲ್ಲಿ ಕನ್ನಡವನ್ನು ಬಳಕೆ ಮಾಡಬೇಕು ಅಂತಂದರೆ ತಮ್ಮದೇ ಸಂಸ್ಥೆಯ BMTCಯಲ್ಲಿ ಎಷ್ಟು ಮಟ್ಟಕ್ಕೆ ಕನ್ನಡವನ್ನು ಕಾಪಾಡಿದ್ದಾರೆ ಅಂತಕ್ಕಂಥದ್ದನ್ನು ನೋಡಬೇಕು. ವಿಚಾರ ಏನಂದರೆ ಸ್ನೇಹಿತರೆ, ಹಲವಾರು ಸಂಘ ಸಂಘಟನೆಗಳು ಕೂಡ ಕರ್ನಾಟಕ ರಾಜ್ಯದ ವಾಣಿಜ್ಯ ಚಲನಚಿತ್ರ ಮಂಡಳಿಗೆ ಪತ್ರಗಳನ್ನು ಬರೆದು ಮನವಿಯನ್ನು ಮಾಡಿದರೂ ಕೂಡ ಇವತ್ತು ಚಲನಚಿತ್ರ ಮಂದಿರಗಳಲ್ಲಿ ಆಟೋ ರಿಕ್ಷಾಗಳಿಗೆ ಪಾರ್ಕಿಂಗನ್ನೇ ಕೊಡೋದಿಲ್ಲ. ಹೌದು, ಇವತ್ತು ಎಲ್ಲರನ್ನೂ ಕೂಡ ಸಮಾನ ರೀತಿಯಲ್ಲಿ ಕಾಣಬೇಕಾದಂಥವರು ಶ್ರೀಮಂತಿಕೆಯಲ್ಲಿ ದೊಡ್ಡ ಮಟ್ಟಕ್ಕೆ ಒಂದು ರೀತಿ ಅಳೆದು ತೂಗುವಂತಹ ವ್ಯವಸ್ಥೆ ಒಳಗಡೆ ತಂದಿಡ್ತಾ ಇದ್ದಾರೆ. ಒಂದು ಕಾರ್ಗೆ ತಾವು ಪಾರ್ಕಿಂಗ್ ಕೊಟ್ಟು ವ್ಯವಸ್ಥೆ ಮಾಡಿಕೊಡೋದಾದರೆ ಒಬ್ಬ ಆಟೋಗೆ ಯಾಕೆ ವ್ಯವಸ್ಥೆ ಮಾಡಿಕೊಡ್ಬಾರ್ದು ಅನ್ನೋದು ಕೂಡ ಅಷ್ಟೇ ದೊಡ್ಡ ಮಟ್ಟಕ್ಕಿದೆ. ಕೆಲವು ಚಾಲಕರುಗಳು ಪುಂಡಾಟವನ್ನು ಮೆರೀತಾರೆ ಅಂದರೆ ಅದಕ್ಕೆ ಅದರದ್ದೇ ಆದ ಇಲಾಖೆಗಳಿದೆ. ಆ ಇಲಾಖೆಗಳಿಗೆ ಮಾಹಿತಿಗಳನ್ನ ಕೊಟ್ಟು ಅಂಥವ್ರನ್ನ ಕಂಟ್ರೋಲ್ ಮಾಡ್ಬೋದು. ಇವತ್ತು ಚಲನಚಿತ್ರ ತಾವುಗಳೇನು ಫಿಲಮ್ಗಳನ್ನ ತೆಗಿತಾ ಇದ್ದೀರಾ ಕನ್ನಡದಲ್ಲಿ, ಇವತ್ತು ನಿಮ್ಮ ಒಂದು ಅವನತಿಗೆ ಕಾರಣಕರ್ತರು ನೀವುಗಳೇ ಆಗ್ತಾ ಇದ್ದೀರಾ. ಏಕೆಂದರೆ ತಾವು ಪಾರ್ಕಿಂಗ್ ವಿಚಾರವಾಗಿ ಆಟೋ ಚಾಲಕರುಗಳಿಗೆ ಯಾಕೆ ಪಾರ್ಕಿಂಗ್ ಕೊಡಿಸ್ಬಾರ್ದು? ಶುಕ್ರವಾರ ರಿಲೀಸ್ ಡೇ ಜನ ಬಂದೇ ಬರ್ತಾರೆ, ಶನಿವಾರ ಭಾನುವಾರ ವೀಕೆಂಡ್ ಡೇ ಜನ ಬಂದೇ ಬರ್ತಾರೆ. ಆದರೆ ಸೋಮವಾರದಿಂದ ಮತ್ತೆ ಗುರುವಾರದ ತನಕಲ್ಲೂ ಕೂಡ ಯಾರು ಬರ್ತಾರೆ? ಯಾಕೆ ಇವತ್ತು ಆಟೋ ಚಾಲಕರುಗಳಿಗೆ ಪಾರ್ಕಿಂಗ್ ಕೊಡಿಸ್ಬಾರ್ದು? ಚಾಲಕರುಗಳು ಕೂಡ ಮನುಷ್ಯರೇ, ಚಾಲಕರಿಗೂ ಕೂಡ ಕನ್ನಡವನ್ನು ಉಳಿಸ್ಬೇಕು ಅಂತಕ್ಕಂತಹ ದೊಡ್ಡ ಒಂದು ಮನಸ್ಸು ಇರುವಂತಹ ವ್ಯಕ್ತಿಗಳು. ಆದರೆ ಅದು ಯಾಕೋ ಚಲನಚಿತ್ರ ವಾಣಿಜ್ಯ ಮಂಡಳಿ ಮತ್ತು ಮಾಲೀಕರುಗಳಿಗೆ ಆಟೋ ರಿಕ್ಷಾಗಳಿಗೆ ಪಾರ್ಕಿಂಗ್ ಕೊಡೋದು ಅಂದರೆ ದೊಡ್ಡ ತಲೆನೋವಾಗ್ಬಿಟ್ಟಿದೆ ಅವ್ರಿಗೆ. ನಮ್ಗಳಿಗೂ ಕೂಡ ವ್ಯಾಪಾರ ವಹಿವಾಟುಗಳು ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ನಮಗೂ ಕೂಡ ಮನೋರಂಜನೆ ಬೇಕಾಗಿರ್ತದೆ. ಆ ಮನೋರಂಜನೆಯನ್ನು ತೆಗೆದುಕೊಳ್ಳೋದಕ್ಕೆ ಅಂತ ಚಲನಚಿತ್ರ ಮಂದಿರಗಳಿಗೆ ಬಂದರೆ ನೀವು ಪಾರ್ಕಿಂಗ್ ವ್ಯವಸ್ಥೆ ಕೊಡೋದಿಲ್ಲ. ನಾವೆಲ್ಲಿಗೆ ಹೋಗಬೇಕು? ನಮಗೂ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಕೊಟ್ಟರೆ ನಿಜವಾಗ್ಲೂ ಕೂಡ ತಮ್ಗೆ ಅನುಕೂಲವಾಗುತ್ತೆ. ಮತ್ತು ಕನ್ನಡ ಅಳಿವು ಉಳಿವಿನ ಪ್ರಶ್ನೆ ಆಗಿರೋದ್ರಿಂದ ಎಲ್ಲ ನಾಯಕ ನಟರುಗಳು, ಅದರಲ್ಲೂ ದೊಡ್ಡ ನಾಯಕ ನಟರುಗಳು ತುಂಬ ಇದ್ದಾರೆ, ಅಂಥವ್ರಿಗೂ ಕೂಡ ವಿಚಾರಗಳು ಹೋಗಲಿ. ಏಕೆಂದರೆ ಬರೀ ಪ್ಯಾನ್ ಇಂಡಿಯಾ ಅಂತ ಹೇಳಿ ಇವತ್ತು ಪ್ಯಾನ್ ಇಂಡಿಯಾಗಳಿಗೆ ಹೋಗಿ ನಿಂತ್ಕೊಂಡ್ರೆ ಆಗೋದಿಲ್ಲ, ಅಸ್ತಿತ್ವವನ್ನು ಉಳಿಸ್ಬೇಕಾಗುತ್ತೆ. ಹಾಗಾಗಿ ಇಂಥ ಅಸ್ತಿತ್ವವನ್ನು ಉಳಿಸೋ ಕಡೆಗೂ ಕೂಡ ಗಮನವನ್ನು ಕೊಡೋದ್ರ ಮುಖಾಂತರವಾಗಿ ಆಟೋ ಚಾಲಕರುಗಳು ಏನಿವತ್ತು ಅವ್ರಿಗೂ ಮನೋರಂಜನೆ ಬೇಕಾದಂಥ ಸಂದರ್ಭಗಳಲ್ಲಿ ಹಲವಾರು ಚಲನಚಿತ್ರ ಮಂದಿರಗಳಿಗೆ ಹೋದರೆ ನಮಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಇರೋದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಅದರ ಜೊತೆಯಲ್ಲಿ ಹೊರಗಡೆ ಎಲ್ಲಾದರೂ ಗಾಡಿನ ನಿಲ್ಲಿಸಿ ಹೋಗೋಣ ಅಂತಂದರೆ ಕಳ್ಳ ಕಾಕರ ಕಾಟ, ಜೊತೆಗೆ ನೋ ಪಾರ್ಕಿಂಗ್ ಕೇಸಿನಲ್ಲಿ ಬೀಳುವ ದಂಡದ ಮೊತ್ತವೂ ಕೂಡ ದೊಡ್ಡ ಮಟ್ಟಕ್ಕೆ ಆಗಿರೋದ್ರಿಂದ ಚಲನಚಿತ್ರ ಮಂದಿರಗಳಿಂದ ಚಾಲಕರುಗಳು ಒಂದು ಕಡೆ ವಿಮುಖರಾಗಿ ಸೋಷಿಯಲ್ ಮೀಡಿಯಾ ಅಂದರೆ ಮಾಧ್ಯಮ ಕ್ಷೇತ್ರದಲ್ಲಿ ಫೇಸ್ಬುಕ್ಕು, ವಾಟ್ಸಪ್ಪು ಮತ್ತು ಯೂಟ್ಯೂಬ್ನಂತಹ ಚಾನಲ್ಗಳಿಗೇನೆ ಹೋಗ್ತಾ ಇರೋದ್ರಿಂದ ಇದು ಕಡಿಮೆ ಆಗಿ ಚಲನಚಿತ್ರ ಮಂದಿರಗಳಿಗೂ ಕೂಡ ಬಂದು ಚಾಲಕರುಗಳು ಚಿತ್ರಗಳನ್ನ ನೋಡಬೇಕು, ನಿಮಗೆ ಒಂದು ಸಪೋರ್ಟ್ ಆಗಿರಬೇಕು ಮತ್ತು ಕನ್ನಡ ಬೆಳೆಸಬೇಕು ಅಂದರೆ ಮೊದಲನೇದಾಗಿ ಇರುವಂಥ ಸಣ್ಣ ಪುಟ್ಟ ಎಲ್ಲ ನಾಯಕರುಗಳು, ನಾವು ಅವ್ರಿವರು ಅಂತ ಕೇಳೋದಿಲ್ಲ, ಪ್ರತಿಯೊಬ್ಬ ನಾಯಕ ನಟರುಗಳು ಕೂಡ ಸೇರಿಕೊಂಡು ತಾವುಗಳು ಪಾರ್ಕಿಂಗ್ ವಿಚಾರವಾಗಿ ಒಂದು ದೊಡ್ಡ ಮಟ್ಟಕ್ಕೆ ಧ್ವನಿಯನ್ನು ಎತ್ತಬೇಕು ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಆಟೋ ರಿಕ್ಷಾಗಳನ್ನು ಕೇವಲ ತಾವುಗಳು ಬ್ಯಾನರನ್ನು ಹಾಕಿ ಪ್ರಚಾರ ತೆಗೆದುಕೊಳ್ಳೋದಕ್ಕೆ ಬಳಸೋದಕ್ಕಿಂತಲೂ ನಮ್ಗಳಿಗೂ ಕೂಡ ಅವಕಾಶಗಳನ್ನ ಕೊಡಬೇಕು.
ನೀವು ಇದ್ರ ವಿಚಾರವಾಗಿ ದೊಡ್ಡ ಮಟ್ಟಕ್ಕೆ ಧ್ವನಿಯನ್ನು ಎತ್ತಲಿಲ್ಲ ಅಂದರೆ ನೀವೇನು ನಮ್ಮ ಆಟೋ ರಿಕ್ಷಾಗಳಿಗೆ ಬ್ಯಾನರ್ನ ಅಂಟಿಸಿ ಪ್ರಚಾರವನ್ನು ತೆಗೆದುಕೊಳ್ತೀರಾ, ಅದರ ವಿರುದ್ಧವಾಗಿ ನಾವು ಕೂಡ ಮುಂದಿನ ದಿನಗಳಲ್ಲಿ ಧ್ವನಿಯನ್ನು ಎತ್ತಬೇಕಾಗುತ್ತೆ. ಏಕೆಂದರೆ ಪ್ರಚಾರ ತೆಗೆದುಕೊಳ್ಳೋದಕ್ಕೆ ಮಾತ್ರ ಆಟೋ ರಿಕ್ಷಾಗಳು ಬೇಕು, ಆದರೆ ಚಲನಚಿತ್ರ ನೋಡೋದಕ್ಕೆ ಬರುವಂತಹ ಚಾಲಕರುಗಳು ಬೇಡ. ಮನುಷ್ಯ ಬೇಕು, ಆದರೆ ಅವನ ಆಟೋ ರಿಕ್ಷಾ ಮಾತ್ರ ತಮ್ಮ ಚಲನಚಿತ್ರ ಮಂದಿರದೊಳಕ್ಕೆ ಬರಬಾರದು ಅಂತಕ್ಕಂಥದ್ದು ಎಷ್ಟು ಸಮಂಜಸ ಅನ್ನೋದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಹಾಗಾಗಿ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಒಂದು ಸಣ್ಣ ವಿಡಿಯೋ ಕೂಡ ಇದೆ, ಅದನ್ನು ಕೂಡ ಅವರು ನಾಯಕ ನಟರು ಏನು ಹೇಳ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಪ್ಲೇ ಮಾಡ್ತೀವಿ, ನೋಡ್ಕೊಂಡು ಬನ್ನಿ ಸ್ನೇಹಿತರೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಲವ್ OTP ನಿನ್ನೆ ರಿಲೀಸ್ ಆಯ್ತು. ನನ್ನ ಲೈಫಲ್ಲಿ ಈ ರೇಂಜ್ ರಿವ್ಯೂಸ್ ಆಗಿರಿ ಬ್ಲಾಕ್ ಬಸ್ಟರ್ ರಿವ್ಯೂಸ್ ಬರಲಿಲ್ಲ, ಯಾವ ಸಿನಿಮಾಗೂ ಬರಲಿಲ್ಲ. 14 ವರ್ಷದ ಕೆರಿಯರ್ ಅಲ್ಲಿ ಈ ರೇಂಜ್ ಬ್ಲಾಕ್ ಬಸ್ಟರ್ ರಿವ್ಯೂಸ್ ನನಗೆ ಯಾವತ್ತೂ ಬರಲಿಲ್ಲ. ಬಟ್ ಬೆಳಿಗ್ಗೆ ಕಲೆಕ್ಷನ್ಸ್ ರಿಪೋರ್ಟ್ ನೋಡಿದಾಗ ತುಂಬಾ ನೋವಾಯ್ತು. ಓಕೆ, ಅನೀಶ್ ವರ್ತ್ ಇಲ್ವಾ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅಂತ ಕ್ವಶನಿಂಗ್ ನನಗೆ ಸ್ಟಾರ್ಟ್ ಆಗಿದೆ. ಇಲ್ಲಿ ನಿಲ್ಸ್ಬಿಡ್ಬೇಕಾ? ಬಿಕಾಸ್ ಇಂಥ ಬ್ಲಾಕ್ ಬಸ್ಟರ್ ರಿವ್ಯೂ ಬಂದ್ರು ಯಾಕೋ ನಾವು ರೀಚ್ ಆಗಕ್ ಆಗ್ತಿಲ್ವಾ, ಇಲ್ಲ ಜನ ಸೆಳಿಯಕ್ ಆಗ್ತಿಲ್ವಾ? ಬಂದು ನಿನ್ನೆ ಪ್ರೆಸ್ ಅವರೆಲ್ಲ ಕಾಲ್ ಮಾಡಿ ಅವ್ರು ಶಾಕ್ ಇದಾಗ್ತಿದ್ದಾರೆ.